ಹಾಯ್ ಯೂಟ್ಯೂಬ್ ವೀಕ್ಷಕರೇ, ಮನೋಜ್ ಹೋಮ್ ಪ್ರಾಪರ್ಟಿ ಕಡೆಯಿಂದ ಚಂದ್ರು ಮಾಡುವ ನಮಸ್ಕಾರಗಳು. ಇವತ್ತು ನಾವು ಸರ್ ಎಂ ವಿಶ್ವೇಶ್ವರ BDA ಸೈಟ್ನಲ್ಲಿ ಕಟ್ಟಿರೋ ಒಂದು ರೆಂಟಲ್ ಪರ್ಪಸ್ ಬಿಲ್ಡಿಂಗ್ ನೋಡೋದಕ್ಕೆ ಬಂದಿದೆ. ಈ ಒಂದು ಬಿಲ್ಡಿಂಗ್ ನಿಮಗೆ 30/40 ವೆಸ್ಟ್ ಫೇಸಿಂಗ್ ಸೈಟ್ನಲ್ಲಿ ಕಟ್ಟಿರೋಂಥದ್ದು. ಬನ್ನಿ ಈಗ ಬಿಲ್ಡಿಂಗ್ ಹೇಗಿದೆ ಅಂತ ನೋಡೋಣ. ಮನೆ ಮುಂದೆ ನಿಮಗೆ 30 ಫೀಟ್ ವೈಡ್ ಟಾರ್ ರೋಡ್ ಬರುತ್ತೆ. ಗ್ರೌಂಡ್ ಫ್ಲೋರ್ನಲ್ಲಿ ಒಂದು 1 BHK ಹೌಸ್ ಹಾಗೆ ಕಾರ್ ಪಾರ್ಕಿಂಗ್ ಮಾಡಿರೋವಂಥದ್ದು. ಪಾರ್ಕಿಂಗ್ ಗೇಟ್ ಬಂದು 4 ಫೀಟ್ ಹೈಟ್ ಮಾಡಿರೋವಂಥದ್ದು. 4.5 ಫೀಟ್ ಹೈಟ್ ಗೇಟ್ ಮಾಡಿದ್ದಾರೆ. ಗೇಟ್ನಲ್ಲಿ ಬಂದು MS ಟ್ಯೂಬ್ಸ್ ಹಾಗೆ ಫೋಲ್ಡರ್ ಮ್ಯಾಕ್ಸ್ ಶೀಟ್ ಯೂಸ್ ಮಾಡಿರೋವಂಥದ್ದು. ಫಸ್ಟ್ ಸೆಕೆಂಡ್ ಮತ್ತು ಥರ್ಡ್ ಫ್ಲೋರ್ನಲ್ಲಿ ಎಲಿವೇಷನ್ನಲ್ಲಿ ಬಂದು ಕ್ಲೇ ಟೈಲ್ ಯೂಸ್ ಮಾಡಿದ್ದಾರೆ. ಬನ್ನಿ ಈಗ ಪಾರ್ಕಿಂಗ್ ಸ್ಪೇಸ್ ಹಾಗೆ ಗ್ರೌಂಡ್ ಫ್ಲೋರ್ನ 1 BHK ಹೌಸ್ ಆಗಿದೆ ಅಂತ ನೋಡೋಣ. ಪಾರ್ಕಿಂಗ್ನಲ್ಲಿ ಬಂದು 15/15 ಆ್ಯಂಟಿ ಸ್ಕಿಡ್ ಡಿಜಿಟಲ್ ಟೈಲ್ ಯೂಸ್ ಮಾಡಿದ್ದಾರೆ. ನಿಮಗೆ 10,000 ಲೀಟರ್ ಕೆಪಾಸಿಟಿ ಇರೋ ಒಂದು ಸಂಪ್ ಸಿಗುತ್ತೆ, ಹಾಗೆ ಬೋರ್ವೆಲ್ ಕೂಡ ಸಿಗೋವಂಥದ್ದು. ಈ ಒಂದು ಪಾರ್ಕಿಂಗಲ್ಲಿ ನಿಮಗೆ 2 ಕಾರ್ ಹಾಗೆ 2 ವೀಲರ್ಸ್ನ ಪಾರ್ಕ್ ಮಾಡ್ಬೋದು. ಪ್ರತಿ ಮನೆಯ ಗ್ಯಾಸ್ ಸಿಲಿಂಡರ್ ಕನೆಕ್ಷನ್ಗೋಸ್ಕರ ಸಿಲಿಂಡರ್ಸ್ ಇಡೋದಕ್ಕೆ ಸ್ಪೇಸ್ ಇದು ಮಾಡಿರೋವಂಥದ್ದು. MS ಇಂದ ಗ್ರಿಲ್ ಮಾಡಿದ್ದಾರೆ. ಮನೆಯ 3 ಕಡೆ ನಿಮಗೆ 2.5 ಫೀಟ್ ಸೆಟ್ ಬ್ಯಾಕ್ ಸಿಗೋವಂಥದ್ದು. ಹಾಗೆ ಕಾವೇರಿ ವಾಟರ್ ಕನೆಕ್ಷನ್ ನಿಮಗೆ ಇಲ್ಲಿ ಬರೋವಂಥದ್ದು. ಕಾವೇರಿ ವಾಟರ್ ಕನೆಕ್ಷನ್ ಮೀಟರ್ ಇಲ್ಲಿ ಬರುತ್ತೆ. ಎಲೆಕ್ಟ್ರಿಕ್ ಮೀಟರ್ ಬೋರ್ಡ್ ಬಂದು ಇಲ್ಲಿ ಬರೋವಂಥದ್ದು. ಎಲ್ಲ ಮೀಟರ್ ಕನೆಕ್ಷನ್ಸ್ ಆಗಲೇ ತೊಗೊಂಡಾಗಿದೆ. ಗ್ರೌಂಡ್ ಫ್ಲೋರ್ನಲ್ಲಿ 1 BHK ಹೌಸ್ ಮಾಡಿರುವಂಥದ್ದು. ಇಲ್ಲಿ ನಾರ್ತ್ ಫೇಸಿಂಗ್ ಮೇನ್ ಡೋರ್ ಬರುವಂಥದ್ದು. ಮೇನ್ ಡೋರ್ ಡಿಸೈನ್ ನೋಡ್ಕೊಳ್ಳಿ. ಟೀಕ್ವುಡ್ ವಾಸ್ಕಲ್ ಯೂಸ್ ಮಾಡಿದ್ದಾರೆ. ಇಲ್ಲಿ ನಮಗೆ ಒಳಗೆ ಎಂಟ್ರಿ ಆದರೆ ಮೊದಲು ಲಿವಿಂಗ್ ಏರಿಯಾ ಸಿಗುವಂಥದ್ದು. ಲಿವಿಂಗ್ನಲ್ಲಿ ನಿಮಗೆ 2 ಸಿಂಗಲ್ ಶಟರ್ ವಿಂಡೋ ಹಾಗೆ ಒಂದು 3 ಶಟರ್ ವಿಂಡೋ ಸಿಗುವಂಥದ್ದು. ಸಿಂಪಲ್ ಆಗಿ ಒಂದು TV ಕ್ಯಾಬಿನೆಟ್ ಡಿಸೈನ್ ಮಾಡಿರುವಂಥದ್ದು. ಬಾಕ್ಸ್ ಮಾಡಿ ಫಿಕ್ಸ್ ಮಾಡಿದ್ದಾರೆ. ವಾಲ್ನಲ್ಲೇ TV ಫಿಕ್ಸ್ ಆಗುವಂಥದ್ದು. ಓಕೆ, ನಿಮಗೆ ಕಂಫರ್ಟಬಲ್ ಆಗಿದೆ ಅಂತ ಹೇಳ್ಬೋದು. ಅಂದರೆ ನಿಮಗೆ ಒಂದು ಯು ಶೇಪಲ್ಲಿ ಸೋಫಾ ಹಾಕ್ಕೋಬೋದು. 3 ಸೀಟರ್ ಹಾಗೆ 2 ಸೀಟರ್ 2 ಸೀಟರ್ 2 ಹಾಕ್ಬೋದು. ಲಿವಿಂಗ್ ಪಕ್ಕದಲ್ಲೇ ನಮಗೆ ಕಾಮನ್ ವಾಶ್ರೂಮ್ ಸಿಗೋವಂಥದ್ದು. ಇಲ್ಲಿ ಕಾಮನ್ ವಾಶ್ರೂಮ್ ಸಿಗುತ್ತೆ. ಎಲ್ಲ ವೆಸ್ಟರ್ನ್ ಕಮೋಡ್ಸ್ ಯೂಸ್ ಮಾಡಿದ್ದಾರೆ. ಜಾಗ್ವಾರ್ ಫಿಟ್ಟಿಂಗ್ಸ್ ಯೂಸ್ ಮಾಡಿರುವಂಥದ್ದು. ಎಲ್ಲ ಫಿಟ್ಟಿಂಗ್ಸ್ ಕೂಡ ಆಗಲೇ ಕಂಪ್ಲೀಟ್ ಆಗಿರುವಂಥದ್ದು. ಇಲ್ಲಿ ನೋಡ್ಬೋದು. ಎಕ್ಸಾಸ್ಟ್ ಫ್ಯಾನ್ ಕೂಡ ಹಾಕಿದ್ದಾರೆ. ಎಲ್ಲ 7 ಫೀಟ್ ಟೈಲಿಂಗ್ ಮಾಡಿರುವಂಥದ್ದು. ಇಲ್ಲಿ 2x2 ಮ್ಯಾಟ್ ಫಿನಿಶಿಂಗ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗಲ್ಲಿ ಬಂದು ಇಟಾಲಿಯನ್ ಮಾರ್ಬಲ್ ಫಿನಿಶಿಂಗ್ ವೆಟ್ರಿಫೈಡ್ ಟೈಲ್ ಯೂಸ್ ಮಾಡಿದ್ದಾರೆ. 2x4 ಸೈಜ್ನ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಈ ಬಾತ್ರೂಮ್ ಪಕ್ಕದಲ್ಲೇ ನಮಗೆ ಓಪನ್ ಕಿಚನ್ ಸಿಗುತ್ತೆ. ಕಿಚನ್ ಬಂದು ನಿಮಗೆ ಬಾಟಮ್ ಕ್ಯಾಬಿನೆಟ್ಸಲ್ಲಿ 3 ಟ್ಯಾಂಡಮ್ ಬಾಕ್ಸಸ್ ಮಾಡಿರುವಂಥದ್ದು. ಸಿಂಕ್ ಬಂದು SS ಸಿಂಕ್ ಯೂಸ್ ಮಾಡಿದ್ದಾರೆ. ವೆಟ್ರಿಫೈಡ್ ಟೈಲಿಂಗ್ ಮಾಡಿ 2 2 ಶಟರ್ನ ವಿಂಡೋ ಕೊಟ್ಟಿರುವಂಥದ್ದು. ಇಲ್ಲಿ ಹಾಗೆ ಟಾಪ್ ಕ್ಯಾಬಿನೆಟ್ಸಲ್ಲಿ ಕೂಡ ಒಂದು ಸ್ಪೇಸ್ ಕೊಟ್ಟಿದ್ದಾರೆ ಸ್ಟೋರೇಜಸ್ಗೆ. ಚಿಮ್ನಿ ಹಾಕೋದಕ್ಕೆ ಆಪ್ಷನ್ ಬಿಟ್ಟಿದ್ದಾರೆ. ಹಾಗೆ ಮೇಲೆ ಲಾಫ್ಟ್ ಕೂಡ ಕೊಟ್ಟಿರುವಂಥದ್ದು. ಈ ಕಿಚನ್ನ ಆಪೋಸಿಟಲ್ಲೇ ನಿಮಗೆ ಬೆಡ್ರೂಮ್ ಸಿಗುತ್ತೆ. ಈ ಬೆಡ್ರೂಮಲ್ಲಿ ನಿಮಗೆ 2 ಶಟರ್ನ 2 ವಿಂಡೋ ಸಿಗುವಂಥದ್ದು. ಹಾಗೆ ಲಾಫ್ಟ್ಸ್ ಮಾಡಿದ್ದಾರೆ. ಡೋರ್ ಬ್ಯಾಕ್ ಸೈಡಲ್ಲಿ ನಮಗೆ ರೂಮ್ ಡೋರ್ ಬ್ಯಾಕ್ ಸೈಡಲ್ಲಿ 2 ಡೋರ್ನ ಓಪನ್ ಟೈಪ್ ವಾರ್ಡ್ರೋಬ್ ಸಿಗುತ್ತೆ. ಹಾಗೆ ಈ ಕಡೆ ನಿಮಗೆ ಡ್ರೆಸ್ಸಿಂಗ್ ಮಿರರ್ ಮಾಡಿರುವಂಥದ್ದು. ಇಷ್ಟು ಬಂದು ನಿಮಗೆ ಕೆಳಗಡೆ ಗ್ರೌಂಡ್ ಫ್ಲೋರ್ನ 1 BHK ಹೌಸ್ನಲ್ಲಿ ಸಿಗುವಂಥದ್ದು. ಈಗ ಫಸ್ಟ್ ಫ್ಲೋರ್ನಲ್ಲಿ 2 BHK, ಫಸ್ಟ್ ಫ್ಲೋರ್ ಹಾಗೆ ಸೆಕೆಂಡ್ ಫ್ಲೋರ್ನಲ್ಲಿ 2 BHK ಹೌಸಸ್ ಮಾಡಿದ್ದಾರೆ. ಅದು ಹೇಗಿದೆ ಅಂತ ನೋಡೋಣ ಬನ್ನಿ. ಈ ಸ್ಟೇರ್ ಕೇಸ್ ಮತ್ತು ಪೋರ್ಟಿಕೋನಲ್ಲಿ ಆ್ಯಂಟಿ ಸ್ಕಿಡ್ ಲಪೋತ್ರ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ರೈಡಿಂಗ್ ಬಂದು MS ಟ್ಯೂಬ್ಸ್ ಹಾಗೆ ಪೈಪಿಂದ ಮಾಡಿರುವಂಥದ್ದು. ಇಲ್ಲಿ ನೋಡ್ಬೋದು. ಇಲ್ಲಿ ಒಂದು CNC ಕಟ್ಟಿಂಗ್ ಶೀಟ್ ಯೂಸ್ ಮಾಡಿದ್ದಾರೆ. ಇಲ್ಲಿ ನಾವು ಸೆಕೆಂಡ್ ಫ್ಲೋರ್ಗೆ ಎಂಟ್ರಿ ಆದರೆ ನಮಗೆ 2 BHK ಹೌಸ್ ಸಿಗುತ್ತೆ ಸೆಕೆಂಡ್ ಫ್ಲೋರ್ನಲ್ಲಿ.
ನೋಡ್ಬೋದು. ಡೋರ್ ಹ್ಯಾಂಡಲ್ ನೋಡಿದ್ರೆ ನಿಮಗೆ ಡಿಫ್ರೆಂಟ್ ಅನ್ಸುತ್ತೆ. ಟೀಕ್ವುಡ್ಡಲ್ಲಿ ಮಾಡಿರುವಂಥ ಮಾಡರ್ನ್ ಡಿಸೈನ್, ವಾಸ್ಕಲ್ ಹಾಗೆ 2 ಸಿಂಗಲ್ ಶಟರ್ ವಿಂಡೋ ಕೊಟ್ಟಿದ್ದಾರೆ ಚಿಕ್ಕದಾಗಿ. ಟೀಕ್ವುಡ್ ವಾಸ್ಕಲ್ ಹಾಗೆ ಟೀಕ್ವುಡ್ ಡೋರ್ ಯೂಸ್ ಮಾಡಿರುವಂಥದ್ದು. ಈ ಡೋರ್ನಲ್ಲಿ ಹ್ಯಾಂಡಲ್ ನಿಮ್ಗೆ ಕಾಣ್ತಾ ಇಲ್ಲ, ಇಲ್ಲಿ ನಿಮ್ಗೆ ಏನು ಕಾಣ್ತಾ ಇದೀವಿ ಪೀಸ್ ಇದೇ ನಿಮಗೆ ಹ್ಯಾಂಡಲ್. ಇದನ್ನೇ ಹ್ಯಾಂಡಲ್ ಟೈಪಲ್ಲಿ ಮಾಡಿರುವಂಥದ್ದು. ಇಲ್ಲಿ ನಾವು ಮೈನ್ ಡೋರಿಂದ ಒಳಗೆ ಎಂಟ್ರಿ ಆದರೆ ನಮಗೆ ಮೊದಲು ಫಾಯರ್ ಏರಿಯಾ ಥರ ಮಾಡಿರೋವಂಥದ್ದು. ಇಲ್ಲೊಂದು ಸಿಟ್ಔಟ್ ಕೂಡ ಕೊಟ್ಟಿದ್ದಾರೆ ಚಿಕ್ಕದಾಗಿ, ಸ್ಟೋರೇಜ್ ಸ್ಪೇಸಸ್ ಕೊಟ್ಟಿರೋಂಥದ್ದೆಲ್ಲ ಫಾಯರ್ ಏರಿಯಾನಲ್ಲಿ. ಇಲ್ಲಿ ನಾವು ಎಡಕ್ಕೆ ತಿರುಗಿದ್ರೆ ನಮಗೆ ಲಿವಿಂಗ್ ಏರಿಯಾ ಸಿಗುತ್ತೆ. ಸ್ಪೇಷಿಯಸ್ ಆಗಿದೆ, ದೊಡ್ಡದಾಗಿದೆ ಅಂತ ಹೇಳ್ಬೋದು. ಲಿವಿಂಗ್ ಏರಿಯಾನಲ್ಲಿ 2 2 ಶಟರ್ನ ವಿಂಡೋ ಸಿಗುವಂಥದ್ದು. ಹಾಗೆ ಇಲ್ಲಿ ಬಂದು ನಿಮಗೆ TV ಕ್ಯಾಬಿನೆಟ್ ಸಿಗುತ್ತೆ. ಕಾರ್ನರಲ್ಲಿ ಶೋ ಪೀಸಸ್ ಇಡೋದಕ್ಕೆ ಸ್ಪೇಸ್ ಮಾಡಿರುವಂಥದ್ದು. ಸೀಲಿಂಗಲ್ಲಿ ನೋಡೋದಾದ್ರೆ POP ಇಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿ ಲೈಟಿಂಗ್ ಮಾಡಿದ್ದಾರೆ. ಓಪನ್ ಕಿಚನ್ ಏರಿಯಾ ಸಿಗುತ್ತೆ. ಲಿವಿಂಗಿಂದ ಅಟ್ಯಾಚ್ ಆಗಿ ನಮಗೆ ಓಪನ್ ಕಿಚನ್ ಏರಿಯಾ ಸಿಗುವಂಥದ್ದು. ಕಿಚನ್ ಬಾಟಮ್ ಕ್ಯಾಬಿನೆಟ್ಸಲ್ಲಿ 5 ಟ್ಯಾಂಡಮ್ ಬಾಕ್ಸಸ್ ಹಾಕಿದ್ದಾರೆ. ಇಲ್ಲೆರಡು, ಈ ಕಡೆ 3 ಟ್ಯಾಂಡಮ್ ಬಾಕ್ಸಸ್ ಮಾಡಿರುವಂಥದ್ದು. ಹಾಗೆ ಒಂದು ಪುಲ್ ಔಟ್ ಮಾಡಿದ್ದಾರೆ. ಸ್ಲ್ಯಾಬ್ನಲ್ಲಿ ಬಂದು 30 mm 20 mm ಪಾಲಿಶಿಡ್ ಬ್ಲ್ಯಾಕ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಹಾಗೆ ವಾಲಲ್ಲಿ ಬಂದು ವೆಟ್ರಿಫೈಡ್ ಟೈಲಿಂಗ್ ಮಾಡಿರುವಂಥದ್ದು. ಸಿಂಕ್ ಬಂದು ಕ್ವಾಡ್ಸ್ನ ಸಿಂಕ್ ಯೂಸ್ ಮಾಡಿದ್ದಾರೆ. 2 ಫೀಟ್ನ ಕ್ವಾಡ್ ಸಿಂಕ್ ಯೂಸ್ ಮಾಡಿದ್ದಾರೆ. ಟಾಪ್ ಕ್ಯಾಬಿನೆಟ್ಸಲ್ಲಿ ಕೂಡ ನಿಮಗೆ ಸ್ಟೋರೇಜ್ ಸ್ಪೇಸಸ್ ಕೊಟ್ಟು ಮೇಲೆ ಲಾಫ್ಟ್ ಮಾಡಿರುವಂಥದ್ದು. ಒಂದು 2 ಶಟರ್ನ ವಿಂಡೋ ಕೂಡ ಸಿಗುತ್ತೆ ನಿಮಗೆ ಇಲ್ಲಿ. ನೀವು ಕಿಚನ್ ಅಟ್ಯಾಚ್ ಆಗಿ ನಮಗೆ ಯುಟಿಲಿಟಿ ಸ್ಪೇಸ್ ಕೂಡ ಸಿಗುವಂಥದ್ದು. ಇಲ್ಲೂ ಕೂಡ ಒಂದು ಸಿಂಕ್ ಹಾಕಿದ್ದಾರೆ. SS ನ ಸಿಂಕ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ಗ್ರಿಲ್ಲಿಂದ ಕವರ್ ಕೂಡ ಮಾಡಿದ್ದಾರೆ. ಹಾಗೆ 5 ಫೀಟ್ ಟೈಲಿಂಗ್ ಮಾಡಿರುವಂಥದ್ದು. 5 ಫೀಟ್ ಹೈಟ್ ಟೈಲಿಂಗ್ ಮಾಡಿದ್ದಾರೆ. ಯುಟಿಲಿಟಿ ಕೂಡ ಸ್ಪೇಸಿಯಸ್ ಆಗಿದೆ, ನಿಮಗೆ ಕಂಜೆಸ್ಟ್ ಆಗೇನಿಲ್ಲ. ಈ ಕಡೆ ಬಂದರೆ ನಮಗೆ ಮತ್ತೆ ಫಾಯರ್ ಏರಿಯಾ ಕಡೆ ಕಂಟಿನ್ಯೂ ಮಾಡಿದ್ರೆ ನಮಗೆ 2 ಬೆಡ್ರೂಮ್ಗಳು ಸಿಗುತ್ತೆ. ಬಲಗಡೆ ಒಂದು ರೂಮ್ ಸಿಗುವಂಥದ್ದು. ಸೆಂಟರ್ನಲ್ಲಿ ಕಾಮನ್ ವಾಶ್ರೂಮ್ ಮಾಡಿದ್ದಾರೆ. ಕಾಮನ್ ವಾಶ್ರೂಮಲ್ಲಿ ಕೂಡ ನಿಮಗೆ ಎಲ್ಲ ಫಿಟ್ಟಿಂಗ್ಸ್ ಆಗಲೇ ರೆಡಿ ಇರುವಂಥದ್ದು. ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸೇ ಯೂಸ್ ಮಾಡಿರೋವಂಥದ್ದು ನೋಡ್ಬೋದು ನೀವು. ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಬಂದು ನಿಮಗೆ ರೂಫ್ ಹೈಟ್ 9 ಫೀಟ್ ಟೈಲಿಂಗ್ ಮಾಡಿರುವಂಥದ್ದು. ರೂಫ್ವರೆಗೂ ಟೈಲಿಂಗ್ ಮಾಡಿದ್ದಾರೆ. ಮ್ಯಾಟ್ ಫಿನಿಶಿಂಗ್ ವೆಟ್ರಿಫೈಡ್ ಟೈಲ್ ಯೂಸ್ ಮಾಡಿರುವಂಥದ್ದು. ಎಲ್ಲ ವೆಸ್ಟರ್ನ್ ಕಮೋಡ್ ಮಾಡಿ ಎಕ್ಸಾಸ್ಟ್ ಫ್ಯಾನ್ ಕೂಡ ಹಾಕಿರುವಂಥದ್ದು. ಇಲ್ಲಿ ನಾವು ಎಡಕ್ಕೆ ತಿರುಗಿದ್ರೆ ನಮಗೆ ಮಾಸ್ಟರ್ ಬೆಡ್ರೂಮ್ ಸಿಗುತ್ತೆ. ರೆಡಿಮೇಡ್ ಡೋರ್ಸ್ ಯೂಸ್ ಮಾಡಿದ್ದಾರೆ ಮಾಸ್ಟರ್ ಬೆಡ್ರೂಮಲ್ಲಿ. ಇಲ್ಲಿ ನಾವು ಒಳಗೆ ಎಂಟ್ರೆ ನಮಗೆ ನೋಡ್ಬೋದು ನೀವು ಕಾಟ್ ಸಿಗೋವಂಥದ್ದು. ಕ್ವೀನ್ ಸೈಜ್ ಕಾಟ್ ಮಾಡಿದ್ದಾರೆ. ಹಾಗೆ ಹೆಡ್ ಬೋರ್ಡ್ ಮಾಡಿರುವಂಥದ್ದು. ಲೆದರ್ ಕುಷನಿಂಗಲ್ಲಿ ಹೆಡ್ ಬೋರ್ಡ್ ಮಾಡಿದ್ದಾರೆ. ಆ ಕಡೆ ಈ ಕಡೆ ನಿಮಗೆ ಮೊಬೈಲ್ಸ್ ಅದು ಇದು ಇಟ್ಕೊಳ್ಳೋದಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ. ಹಾಗೆ ಈ ಕಾರ್ನರಲ್ಲಿ ಒಂದು ವಿಂಡೋ ಹತ್ರ ಸ್ಟಡಿ ಟೇಬಲ್ ಮಾಡಿರುವಂಥದ್ದು ಇಲ್ಲಿ. ಹಾಗೆ ಈ ರೂಮಲ್ಲಿ ನಿಮಗೆ 2 ವಿಂಡೋ ಸಿಗುತ್ತೆ. ಒಂದು ಸಿಂಗಲ್ ಶಟರ್ ಹಾಗೆ ಒಂದು 2 ಶಟರ್ ವಿಂಡೋ ಸಿಗುವಂಥದ್ದು. ಸೀಲಿಂಗಲ್ಲಿ ಲೈಟಿಂಗ್ ಮಾಡಿರುವಂಥದ್ದು. ಹಾಗೆ ವಾರ್ಡ್ರೋಬ್ ಬಗ್ಗೆ ನೋಡೋದಾದರೆ ನಿಮಗೆ ಓಪನ್ ಟೈಪ್ ಡೋರ್ಸ್ನ 4 ಡೋರ್ ವಾರ್ಡ್ರೋಬ್ ಸಿಗುತ್ತೆ. ಮೇಲೆ ಲಾಫ್ಟ್ ಸಿಗುವಂಥದ್ದು. ಇಲ್ಲಿ ಡ್ರೆಸ್ಸಿಂಗ್ ಮಿರರ್ ಕೂಡ ಸಿಗುತ್ತೆ. ಹಾಗೆ ನಿಮಗೆ ಕಾಟ್ನ ಆಪೋಸಿಟ್ ವಾಲಲ್ಲಿ TV ಕ್ಯಾಬಿನೆಟ್ಗೆ ಆಪ್ಷನ್ ಮಾಡಿರುವಂಥದ್ದು. ಹಾಗೆ ವಾರ್ಡ್ರೋಬ್ ಪಕ್ಕದಲ್ಲಿ ನಮಗೆ ಯುಟಿಲಿಟಿ ಸ್ಪೇಸ್ ಕೂಡ ಸಿಗುವಂಥದ್ದು. ಇಲ್ಲಿ ಯುಟಿಲಿಟಿನಲ್ಲಿ ಫ್ಲೋರಿಂಗಲ್ಲಿ ಒಂದು 2x2 ಟೈಲ್ ಯೂಸ್ ಮಾಡಿದ್ದಾರೆ. ಮ್ಯಾಟ್ ಫಿನಿಶಿಂಗ್ ಟೈಲ್. ರೈಲಿಂಗ್ ಒಂದು MS ಇಂದ ಮಾಡಿರುವಂಥದ್ದು. ಸೀಲಿಂಗಲ್ಲಿ PVC ರಾಫ್ಟರ್ ಶೀಟ್ಸ್ ಯೂಸ್ ಮಾಡಿದ್ದಾರೆ. ಹಾಗೆ ಈ ರೂಮಲ್ಲಿ ನಿಮಗೆ ಅಟ್ಯಾಚ್ ಬಾತ್ರೂಮ್ ಕೂಡ ಸಿಗುವಂಥದ್ದು. ಒಂದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ವೆಸ್ಟರ್ನ್ ಕಮೋಡ್ ಯೂಸ್ ಮಾಡಿದ್ದಾರೆ. ಜರ್ಮನ್ನ ವೇಗಾ ಟ್ಯಾಂಕ್ ಯೂಸ್ ಮಾಡಿರೋಂಥದ್ದು, ಕನ್ಸೀಲ್ ಟ್ಯಾಂಕ್. ಹಾಗೆ ಜಾಗ್ವಾರ್ ಫಿಟ್ಟಿಂಗ್ಸ್ ಯೂಸ್ ಮಾಡಿದ್ದಾರೆ. ಎಲ್ಲ ಡೈವರ್ಟರ್
ಟ್ಯಾಪ್ಸ್ ಎಲ್ಲ ಬಂದು ಜಾಗ್ವಾರ್ ಕಂಪ್ನಿಯ ಬ್ರ್ಯಾಂಡ್ನ ಯೂಸ್ ಮಾಡಿರುವಂಥದ್ದು. ಮತ್ತು ಇಲ್ಲಿಂದ ಹೊರಗಡೆ ಹೋದರೆ ನಮಗೆ ಇದ್ರ ಆಪೋಸಿಟಲ್ಲೇ ಮತ್ತೊಂದು ರೂಮ್ ಸಿಗುತ್ತೆ. ಕಿಡ್ಸ್ ರೂಮ್ ಅಂತ ಹೇಳ್ಬೋದು, ಇಲ್ಲ ಪೇರೆಂಟ್ ರೂಮ್ ಅಂತ ನಾವು ಅನ್ಕೋಬೋದು. ಇಲ್ಲೂ ಕೂಡ ನಿಮಗೆ 4 ಡೋರ್ನ ಓಪನ್ ಟೈಪ್ ಡೋರ್ಸ್ನ ವಾರ್ಡ್ರೋಬ್ ಸಿಗುತ್ತೆ, ಮೇಲೆ ಆಫ್ಸ್ ಮಾಡಿದ್ದಾರೆ. ಹಾಗೆ ಈ ವಿಂಡೋ ಹತ್ರ ಕಾರ್ನರಲ್ಲಿ ಸ್ಟಡಿ ಟೇಬಲ್ ಮಾಡಿರುವಂಥದ್ದು. ಈ ರೂಮ್ನಲ್ಲಿ ನಿಮಗೆ 2 ಶೀಟರ್ನ 2 ವಿಂಡೋ ಸಿಗುತ್ತೆ. ವಾರ್ಡ್ರೋಬ್ಸ್ ಕೂಡ ಒಳಗಡೆ ಕೂಡ ನೋಡ್ಬೋದು ನೀವು. ಒಳಗಡೆ ಕೂಡ ನಿಮಗೆ ಲ್ಯಾಮಿನೇಟ್ಸ್ ಬಂದು ಫ್ಯಾಬ್ರಿಕ್ ಲ್ಯಾಮಿನೇಟ್ ಯೂಸ್ ಮಾಡಿರುವಂಥದ್ದು ವಾರ್ಡ್ರೋಬ್ನಲ್ಲಿ. ಇಲ್ಲಿಂದ ಮತ್ತೆ ಹೊರಗೆ ಬಂದು ಸ್ಟೇರ್ ಕೇಸ್ನಲ್ಲಿ ಕಂಟಿನ್ಯೂ ಮಾಡಿದ್ರೆ ಸೆಕೆಂಡ್ ಫ್ಲೋರ್ನಲ್ಲಿ ಕೂಡ ನಮಗೆ ಸೇಮ್ ನಾವು ಫಸ್ಟ್ ಫ್ಲೋರ್ನಲ್ಲಿ ಏನು ನೋಡಿದ್ವೋ ಅದೇ ಸೈಜ್ನ ಅದೇ ಪ್ಯಾಟ್ರನ್ನ 2 BHK ಹೌಸ್ ಸಿಗೋವಂಥದ್ದು. ಇಲ್ಲೂ ಕೂಡ ಸೇಮ್ ಸ್ಟೈಲ್ ಮಾಡಿರುವಂಥದ್ದು, ಎಲ್ಲ ಸೇಮ್ ಡಿಸೈನ್, ಸೇಮ್ ಪ್ಲ್ಯಾನಿಂಗಲ್ಲೇ ಮಾಡಿರುವಂಥದ್ದು. ಇಲ್ಲಿ ನೋಡ್ಬೋದು ಸೇಮ್ 2 ಶೀಟರ್ನ 2 ವಿಂಡೋ ಸಿಗುತ್ತೆ. TV ಕ್ಯಾಬಿನೆಟ್ ಸಿಗುವಂಥದ್ದು. ಸೀಲಿಂಗಲ್ಲಿ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಹಾಗೆ ಈ ಕಡೆ ಬಂದು ನಿಮಗೆ ಓಪನ್ ಕಿಚನ್ ಏರಿಯಾ ಸಿಗುತ್ತೆ. ಸೇಮ್ ಬಾಟಮ್ ಕ್ಯಾಬಿನೆಟ್ಸ್ ಎಲ್ಲ ಪ್ರತಿಯೊಂದು ಸೇಮ್ ಲ್ಯಾಮಿನೇಟ್ಸಿಂದ ಹಿಡಿದು ಡೋರ್ಸಿಂದ ಹಿಡಿದು ಪ್ರತಿಯೊಂದು ಸಿಂಪಿಗೆ ಸೇಮ್ ಸಿಗುವಂಥದ್ದು. ಇಲ್ಲಿ ಕಿಚನ್ ಯುಟಿಲಿಟಿ ಬರುವಂಥದ್ದು. ಫೈರ್ ಏರಿಯಾಯಿಂದ ಕಂಟಿನ್ಯೂ ಮಾಡಿದ್ರೆ ನಮಗೆ ಎಡಗಡೆ ಮಾಸ್ಟರ್ ಬೆಡ್ರೂಮ್ ಸಿಗುತ್ತೆ ವಿತ್ ಕಾಟ್ಸ್, ಹೆಡ್ ಬೋರ್ಡ್ ಎಲ್ಲ ಸಿಗುವಂಥದ್ದು. ಯುಟಿಲಿಟಿ ಕೂಡ ಸೇಮ್ ಅದೇ ಥರ ರೋಡ್ ಸೈಡ್ಗೆ ಯುಟಿಲಿಟಿ ಸಿಗುತ್ತೆ. ಅಟ್ಯಾಚ್ ಬಾತ್ರೂಮ್ ಕೂಡ ಇರೋವಂಥದ್ದು. ಹಾಗೆ ಈ ಕಡೆ ಬಂದರೆ ನಮಗೆ ಮತ್ತೊಂದು ರೂಮ್ ಸಿಗುತ್ತೆ, ಕಿಡ್ಸ್ ರೂಮ್. 2 ರೂಮ್ನ ಸೆಂಟರ್ನಲ್ಲಿ ಕಾಮನ್ ವಾಶ್ರೂಮ್ ಸಿಗುವಂಥದ್ದು. ಇಲ್ಲಿಂದ ಮತ್ತೆ ಮೇಲೆ ಕಂಟಿನ್ಯೂ ಮಾಡಿದ್ರೆ 3rd ಫ್ಲೋರ್ನಲ್ಲಿ ನಮಗೆ ಒಂದು ರೂಮ್ ಸಿಗುವಂಥದ್ದು. ಇಲ್ಲಿ 3rd ಫ್ಲೋರ್ನಲ್ಲಿ ಎಷ್ಟೊಂದು ರೂಮ್ ಮಾತ್ರ ಸಿಗತ್ತೆ. ಇಲ್ಲಿ ನಮಗೆ ಲಿವಿಂಗ್ ಏರಿಯಾ, ಇದು ನಮಗೆ 1 BHK ಅಂತಲೇ ಹೇಳ್ಬೋದು. ಲಿವಿಂಗ್ ಏರಿಯಾ ಸಿಗುತ್ತೆ. ಲಿವಿಂಗ್ನಲ್ಲೇ ಸಣ್ಣದಾಗಿ ಕಿಚನ್ ಕ್ಯಾಬಿನೆಟ್ ಥರ ಮಾಡಿರುವಂಥದ್ದು. ಇಲ್ಲಿ ನಿಮಗೆ ಒಂದು 3 ಶೀಟರ್ನ ವಿಂಡೋ ಸಿಗುತ್ತೆ. ಹಾಗೆ ಬಾಲ್ಕನಿಗೆ ಹೋಗೋದಕ್ಕೆ ಡೋರ್ಸ್ ಹಾಗೆ ವಿಂಡೋಸ್ ಮಾಡಿರುವಂಥದ್ದು. ಇಲ್ಲಿ ನೋಡ್ಬೋದು, ಚೆನ್ನಾಗಿದೆ ಡಿಸೈನ್ ಇದು. ಇದು ನಿಮಗೆ ಬಾಲ್ಕನಿ ಸಿಗೋವಂಥದ್ದು. ಇಲ್ಲಿ PVC ರಾಫ್ಟರ್ ಶೀಟ್ ಯೂಸ್ ಮಾಡಿದ್ದಾರೆ ಫಾಲ್ ಸೀಲಿಂಗಲ್ಲಿ. ಟೈಲ್ ಬಂದು 2x2 ಮ್ಯಾಟ್ ಫಿನಿಶಿಂಗ್ ಆ್ಯಂಟಿ ಸ್ಕಿಡ್ ಟೈಲ್ ಯೂಸ್ ಮಾಡಿದ್ದಾರೆ. 2.5 ಫೀಟ್ ವಾಲ್ ಮಾಡಿ ಅದರ ಮೇಲೆ ರೈಲಿಂಗ್ ಮಾಡಿರೋಂಥದ್ದು, MS ಟ್ಯೂಬ್ಸಿಂದ ರೈಲಿಂಗ್ ಮಾಡಿರೋಂಥದ್ದು. ಇಲ್ಲಿ ಬಂದು ನಿಮಗೆ TV ಕ್ಯಾಬಿನೆಟ್ ಸಿಗುತ್ತೆ. ಚೆನ್ನಾಗಿದೆ, ಇದು ನಿಮಗೆ ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬೋದು. ಲಿವಿಂಗ್ ಬಂದು ತುಂಬ ಸ್ಪೇಷಿಯಸ್ ಆಗಿದೆ. ಚಿಕ್ಕದಾದ ಒಂದು ಫೈರ್ ಏರಿಯಾ ಕೂಡ ಸಿಗುತ್ತೆ ನಿಮಗೆ ಡೋರ್ ಎದುರುಗಡೆ. ಇದು ಬಂದು ರೂಮ್ ಬರುವಂಥದ್ದು, ಬೆಡ್ರೂಮ್ ಬರುತ್ತೆ. ಬೆಡ್ರೂಮ್ ಕೂಡ ನಿಮಗೆ ಸ್ಪೇಷಿಯಸ್ ಆಗಿದೆ. ಈ ಕಡೆ TV ಹಾಕೋದಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ. ಇಲ್ಲಿ ನೀವು ಕಾಟ್ ಹಾಕ್ಕೋಬೋದು. ಈ ರೂಮ್ನಲ್ಲಿ ನಿಮಗೆ 2 ಶೀಟರ್ ಹಾಗೆ ಈ ಕಡೆ ಸಿಂಗಲ್ ಶೀಟರ್ನ 2 ವಿಂಡೋ ಸಿಗುತ್ತೆ. 4 ಡೋರ್ನ ಓಪನ್ ಟೈಪ್ಸ್ ವಾರ್ಡ್ರೋಬ್ ಸಿಗೋವಂಥದ್ದು. ಓಪನ್ ಟೈಪ್ ಡೋರ್ಸ್ನ ವಾರ್ಡ್ರೋಬ್ ಮೇಲೆ ಲಾಫ್ಟ್ಸ್ ಕೂಡ ಮಾಡಿದ್ದಾರೆ. ಡ್ರೆಸ್ಸಿಂಗ್ ಮಿರರ್ ಕೂಡ ಇರುವಂಥದ್ದು. ಇಲ್ಲಿ ಡ್ರೆಸ್ಸಿಂಗ್ ಐಟಮ್ಸ್ಗೆ ಸ್ಟೋರೇಜ್ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಅಟ್ಯಾಚ್ ಬಾತ್ರೂಮ್ ಸಿಗುತ್ತೆ. ಇಲ್ಲಿ ಕೂಡ ನಿಮಗೆ ಬ್ಯಾಚುಲರ್ಸ್ ಎಲ್ಲ ಫ್ಯಾಮಿಲಿ ಕೂಡ ಆರಾಮಾಗಿ ಇರ್ಬೋದು. ಒಳ್ಳೆ ರೆಂಟಲ್ ಇನ್ಕಮ್ ಬರುವಂಥ ಬಿಲ್ಡಿಂಗ್ ಇದು. ಇಲ್ಲಿಂದ ಹೊರಗೆ ಬಂದರೆ ನಿಮಗೆ ಓಪನ್ ಟೆರಸ್ ಏರಿಯಾ ಸಿಗುತ್ತೆ. ಟೆರಸ್ ಏರಿಯಾದಲ್ಲಿ ಇಲ್ಲೂ ಕೂಡ 15x15 ಸೈಜ್ನ ಡಿಜಿಟಲ್ ಆಂಟಿ ಸ್ಕಿಡ್ ಟೈಲ್ ಯೂಸ್ ಮಾಡಿದ್ದಾರೆ.
ಮೇಲೆ ಟ್ಯಾಂಕ್ ರೂಮ್ಗೆ ಹೋಗೋದಕ್ಕೆ ಲ್ಯಾಡರ್ ಕೊಟ್ಟಿರೋಂಥದ್ದು ಇಲ್ಲಿ, ಫೋಲ್ಡಬಲ್ ಲ್ಯಾಡರ್ ಮಾಡಿರೋಂಥದ್ದು ಇಲ್ಲಿ. ಹಾಗೆ ಈ ಕಡೆ ಬಂದು ನಿಮಗೆ ಬಟ್ಟೆ ಒಗೆಯೋದಕ್ಕೆ ವಾಷಿಂಗ್ ಏರಿಯಾ ಮಾಡಿದ್ದಾರೆ. ಇಲ್ಲೂ ಟೈಲಿಂಗ್ ಮಾಡಿರೋಂಥದ್ದು ಇಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಸಿಂಪಲ್ ಆಗಿ ತುಂಬ ಚೆನ್ನಾಗಿದೆ. ಟೈಲ್ ಸೆಲೆಕ್ಷನ್ ಕೂಡ ತುಂಬ ಚೆನ್ನಾಗಿದೆ, ಕಲರ್ಸ್ ಎಲ್ಲ. ವಾಷಿಂಗ್ ಮಿಷಿನ್ ಇಡೋದಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ. ಬಟ್ಟೆ ಕೆಳಗಡೆ ಒಗೆಯೋದಕ್ಕೂ ಸ್ಪೇಸ್ ಕೊಟ್ಟಿರೋಂಥದ್ದು. ಬಿಲ್ಡಿಂಗ್ ಇರೋ ಲೊಕೇಶನ್ ಒಂದ್ಸರಿ ನೋಡ್ಕೊಳ್ಳಿ. ಸರ್ ಎಂ ವಿಶ್ವೇಶ್ವರಯ್ಯ BDA ಲೇಔಟಲ್ಲಿ ಬರೋವಂಥದ್ದು. ನಿಮಗೆ ಇಲ್ಲಿ ಗಾಡಿಗಳು ಓಡಾಡ್ತಾ ಇರೋದು ಕಾಣ್ತಾ ಇರೋದು ಒಂದು 100 ಫೀಟ್ ರಿಂಗ್ ರೋಡ್ ಇದು. 100 ಫೀಟ್ ರಿಂಗ್ ರೋಡಿಂದ ವಾಕೇಬಲ್ ಡಿಸ್ಟೆನ್ಸಲ್ಲಿ ಇರೋವಂಥದ್ದು. ಹಾಗೆ ಮೆಟ್ರೋ ಸ್ಟೇಷನ್ಗೆ ತುಂಬ ನಿಯರ್ ಬೈ ಇರೋವಂಥದ್ದು. ಕೆಂಗೇರಿ ಮೆಟ್ರೋ ಸ್ಟೇಷನ್ ಹಾಗೆ ಜ್ಞಾನ ಭಾರತಿ ಮೆಟ್ರೋ ಸ್ಟೇಷನ್ ನಿಮಗೆ ತುಂಬ ಹತ್ರ ಆಗುತ್ತೆ. ಬಿಲ್ಡಿಂಗ್ ಇರೋ ಸೈಟ್ ಬಗ್ಗೆ ಹೇಳೋದಾದ್ರೆ BDA ಪ್ಲಾಟ್ ಆಗಿರೋದ್ರಿಂದ ನಿಮಗೆ 100% ಲೀಗಲ್ ಬರುತ್ತೆ. ಹಾಗೆ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಸಲ್ಲೂ ಲೋನ್ ಆಗುವಂಥದ್ದು. ಈ ಬಿಲ್ಡಿಂಗ್ ಪ್ರೈಸ್ ಬಗ್ಗೆ ಹೇಳೋದಾದ್ರೆ ಓನರ್ ಬಂದು ಈ ಬಿಲ್ಡಿಂಗಿಗೆ 2,70,00,000 ಕೋಟ್ ಮಾಡ್ತಾ ಇದ್ದಾರೆ. 2,70,00,000 ನೆಗೋಷಿಯಬಲ್ ಅಂತ ಹೇಳಿದ್ದಾರೆ. ನೀವು ಬಿಲ್ಡಿಂಗ್ ವಿಸಿಟ್ ಮಾಡಿ, ಬಿಲ್ಡಿಂಗ್ ಇಷ್ಟ ಆದರೆ ಡೈರೆಕ್ಟಾಗಿ ಓನರ್ ಜೊತೆ ಸಿಟ್ಟಿಂಗ್ ತಗೊಂಡು ನೆಗೋಷಿಯೇಟ್ ಮಾಡ್ಬೋದು. ಈ ಬಿಲ್ಡಿಂಗ್ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ಸ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ವಂದನೆಗಳು. ಮನೋಜ್ ಹೋಮ್ ಪ್ರಾಪರ್ಟಿ.